ಎಂಸತ್ವಾರ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆದ ಹನುಮ ಜಯಂತಿ ಜಾತ್ರಾ ಮಹೋತ್ಸವ ಹೋಮ ಹವನಾದಿಗಳೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ತಂಬಿಟ್ಟಿನ ದೀಪಾರತಿ ಬೆಳಗಿದ ಗ್ರಾಮಸ್ಥರು. ಹನುಮ ಜಯಂತಿ ಬಂತೆಂದರೆ ನಾಡಿನಾದ್ಯಂತ ಎಲ್ಲ ಹನುಮ ದೇಗುಲಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಂಬಳಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಂಸತ್ವಾರ ಗ್ರಾಮದ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿಯನ್ನು ಜಾತ್ರೆಯ ರೂಪದಲ್ಲಿ ಆಚರಿಸುತ್ತಾರೆ. ಗ್ರಾಮದ ರಸ್ತೆಗಳನ್ನು ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಿ ದೇವಾಲಯವನ್ನು ಹೂವಿನ ಅಲಂಕಾರ, ವಿದ್ಯುತ್ ದೀಪಾಲಂಕಾರಗಳಿಂದ ವಿಶೇಷವಾಗಿ ಸಿಂಗರಿಸುವ ಮುಖಾಂತರವಾಗಿ ಗ್ರಾಮದ ಮಕ್ಕಳು, ಮಹಿಳೆಯರು, ಹಿರಿಯರು, ವೃದ್ಧರಾಗಿ ಎಲ್ಲರೂ ಕೂಡ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಸಡಗರ ಸಂಭ್ರಮದಿಂದ ಹನುಮ ಜಯಂತಿಯ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಾರೆ. ಪ್ರತಿ ವರ್ಷವೂ ಕೂಡ ಒಂದೊಂದು ವಿಶೇಷ ಅಲಂಕಾರಗಳೊಂದಿಗೆ ವಿಭಿನ್ನ ರೀತಿಯಲ್ಲಿ ಹನುಮ ಜಯಂತಿಯನ್ನು ಆಚರಿಸಿ ಈ ಬಾರಿ ಹೋಮ ಹವನಾದಿ ಕಾರ್ಯಕ್ರಮಗಳೊಂದಿಗೆ ಫಲಪುಷ್ಪ ಅಲಂಕಾರಗಳಿಂದ ದೇವಾಲಯವನ್ನು ಸಿಂಗರಿಸಿ ಶ್ರೀ ಅಭಯ ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಲಂಕಾರವನ್ನು ಕೂಡ ಮಾಡಲಾಗಿದ್ದು, ಈ ದೇವಾಲಯದಲ್ಲಿ ಮಹಾಗಣಪತಿ, ಸೀತಾರಾಮ ಲಕ್ಷ್ಮಣ ಆಂಜನೇಯ ಸಮೇತ ಅಭಯ ಆಂಜನೇಯ ಸ್ವಾಮಿ ನೆಲೆಸಿದ್ದು, ಇದು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು 2005ರಲ್ಲಿ ಪುನರ್ ನಿರ್ಮಾಣ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡಿ ಅಂದಿನಿಂದ ಇಂದಿನವರೆಗೆ ಹನುಮ ಜಯಂತಿಯನ್ನು ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತೇವೆಂದು ದೇವಾಲಯ ಸಮಿತಿಯ ಕಾರ್ಯದರ್ಶಿಗಳಾದ ವೆಂಕಟಸ್ವಾಮಿ ಮತ್ತು ಗ್ರಾಮದ ಮುಖಂಡರಾದ ರಾಮುರವರು ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅರ್ಚಕರಾದ ರಾಕೇಶ್ ಅವರು ಮಾತನಾಡಿ, ದೇವಾಲಯದಲ್ಲಿ ಗ್ರಾಮಸ್ಥರು ನಿತ್ಯ ಪೂಜೆ ಹಾಗೂ ಪ್ರತಿ ಶನಿವಾರ ವಿಶೇಷ ಪೂಜೆ, ಹಬ್ಬ ಹರಿದಿನಗಳಲ್ಲೂ ಕೂಡ ಸಡಗರ ಸಂಭ್ರಮದಿಂದ ಭಕ್ತಿ ಭಾವಗಳಿಂದ ಪೂಜೆಯನ್ನು ಸಲ್ಲಿಸಿ ಪ್ರಸಾದಗಳನ್ನು ಕೂಡ ವಿನಿಯೋಗಿಸುತ್ತಾರೆ. ಆ ನಿಟ್ಟಿನಲ್ಲಿ ಆಂಜನೇಯ ಸ್ವಾಮಿ ಬೇಡಿದ ವರವನ್ನು ನೀಡುವ ದೇವರಾಗಿದ್ದಾನೆ ಎಂದರು. ಇನ್ನು ಮಕ್ಕಳು, ಯುವಕರು ಕೂಡ ತಮಟೆ ವಾದ್ಯಕ್ಕೆ ಕುಣಿದು ಕುಪ್ಪಳಿಸಿ, ಮಹಿಳೆಯರು ಹೊಸ ವಸ್ತ್ರಗಳನ್ನು ತಂದು ದೀಪವನ್ನು ಬೆಳಗಿದರು. ಕೋಟೆ ತಾಲೂಕು ಎಂಸತ್ವಾರ ಗ್ರಾಮ ಅನಾದಿ ಕಾಲದಿಂದನೂ ಸುಮಾರು ಸಾವಿರಾರು ವರ್ಷ ಇತಿಹಾಸ ಈ ದೇವಸ್ಥಾನಕ್ಕಿದೆ. ಇತ್ತೀಚಿನ ದಿನಗಳಾಗ ಒಂದು 2005ರಿಂದ ಈಚೆಕ್ಕ ಭಾರಿ ವಿಜೃಂಭಣೆಯಿಂದ ಗ್ರಾಮದ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಒಂದು ಹನುಮ ಜಯಂತಿ ಕಾರ್ಯಕ್ರಮನ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷವೂ ಹಂತವಾಗಿ ವಿಜೃಂಭಣೆಯಿಂದ ನಡೀತದೆ ಹೊರತು ಕಮ್ಮಿ ಏನಿಲ್ಲ. ಆಮೇಲೆ 2 ವರ್ಷಕ್ಕೊಂದು ಸಾರಿ ಹರಕೆ ಹೊತ್ತಂಥವ್ರು ಬಾಯಿ ಬೀಗಲು ಸಹ ಅದು ಕಾರ್ಯಕ್ರಮ ನಡೀತಾ ಇರ್ತದೆ. ಅದು ಈಗ ಪ್ರತಿ ಹನುಮ ಜಯಂತಿಗೂ 2-2.5 ಸಾವಿರ ಜನ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೂ ಊಟ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೀತದೆ. ಇದೆಲ್ಲ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಎಲ್ಲ ಅವರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಇವಾಗ ಸಂಜೆ 6ರಿಂದ ರಾತ್ರಿ 11 ಗಂಟೆ ತನಕ ದೀಪಗಳ ಕಾರ್ಯಕ್ರಮ ಸಹ ನಡೀತಾ ಇದೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ. ಬೆಳಗ್ಗೆ ಪಂಚಾಮೃತ ಅಭಿಷೇಕ, ಆಮೇಲೆ ಬೆಣ್ಣೆ ಅಲಂಕಾರ, ಸಾಕಷ್ಟು ಕಾರ್ಯಕ್ರಮಗಳು ಇಲ್ಲಿ ವಿಜೃಂಭಣೆಯನ್ನು ನಡೀತಾ ಇದ್ದಾವೆ. ಯುವಕರ ಸಮ್ಮುಖದಲ್ಲಿ ತಮಟೆಯವರನ್ನು ತಮಿಳುನಾಡಿನಿಂದ ತರಿಸಿ ಭಾರಿ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನ ಊರಿನವರೆಲ್ಲ ಸೇರಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲಿಗೆ ಎಂಸತ್ವಾರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಹೇಳುತ್ತಾ, ಶ್ರೀ ಅಭಯಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಇಂದು ಎಂಸತ್ವಾರ ಗ್ರಾಮದಲ್ಲಿ ಏನು ಹೇಳೋದಂದರೆ ಹನುಮ ಜಯಂತಿ ಅನ್ನೋದು ನಮ್ಗೆ ಹನುಮ ಜಯಂತಿ ಅಲ್ಲ, ಇದೊಂದು ಜಾತ್ರೆಗೂ ಹೇಳೋಕ್ಕಾಗಲ್ಲ, ಅದು ಮೀರ್ಸೋಕ್ಕಲ್ಲ, ಆ ಥರ ಜಾತ್ರೆ ನಡೀತಾ ಇದೆ ನಮ್ಮ ಗ್ರಾಮದಲ್ಲಿ. ಸುತ್ತಮುತ್ತಲಿನ ಗ್ರಾಮದವರು ಬಂದು ಇಲ್ಲಿ ಅನ್ನ ಸಂತರ್ಪಣೆ ಇರೋದ್ರಿಂದ ಎಲ್ಲರೂ ಅವರು ಇಷ್ಟವನ್ನು ಊಟ ತಿನ್ಕೊಂಡು ಹೊಟ್ಟೆ ತುಂಬ ಮಾಡಿಕೊಂಡು ಹೋಗಿ ಇದು ಮಾಡ್ತಾವ್ರೆ. ಎಲ್ಲರಿಗೂ ಈ ಹನುಮ ಜಯಂತಿ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಸತ್ವಾರ ಗ್ರಾಮಸ್ಥರಿಗೆ ಹನುಮ ಜಯಂತಿ ಶುಭಾಶಯಗಳು. ಹಾಗೂ ಎಂದಿನಂತೆ ಹನುಮ ಜಯಂತಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ಸತ್ವಾರ ಗ್ರಾಮಸ್ಥರು ಎಲ್ಲರೂ ಕಾಲಕಾಲಕ್ಕೆ ಪೂಜೆಯನ್ನು ಸಲ್ಲಿಸ್ಕೊಂಡು ಬರುತ್ತಿದ್ದಾರೆ. ನಾವು ಸಣ್ಣೆಳಪುರ ಅರ್ಚಕರು ಇಲ್ಲಿ ಹನುಮ ಜಯಂತಿಯನ್ನು ವಿಜೃಂಭಣೆ ಆಚರಿಸಿದ್ದೇವೆ. ಇದು ವಿಶೇಷವಾಗಿ ಬೆಣ್ಣೆ ಅಲಂಕಾರವನ್ನು ಮಾಡಲಾಗಿದೆ. ಹಾಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ಈಗ 8 ಗಂಟೆಯಿಂದ ದೀಪಾರಾಧನೆಗಳನ್ನು ಬೆಳಗುತ್ತಿದ್ದಾರೆ. ನಾವು ಎಂಸತ್ವಾರಕ್ಕೆ ಬಂದು ಹನುಮ ಜಯಂತಿಗೆ ಬಂದು ಗ್ರ್ಯಾಂಡಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಿ ನಮ್ಮ ತಾಲೂಕಲ್ಲಿ ಇಷ್ಟು ಮಾಡಿಲ್ಲ.
ಚೆನ್ನಾಗಿ ಮಾಡಿದ್ದಾರೆ. ಅನ್ನದಾನ ಇದೆ, ಬೆಣ್ಣೆ ಅಲಂಕಾರ, ಪ್ರತಿಯೊಂದು ಸಾವಿರಾರು ಜನ ಬಂದು ಊಟ ತಿನ್ಕೊಂಡು ಉತ್ಸವ, ದೀಪೋತ್ಸವ ಎಲ್ಲ ಇದೆ. ಊರೆಲ್ಲ ಅಲಂಕಾರ, ಹೂವಿನ ಅಲಂಕಾರ, ಲೈಟಿಂಗ್ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೂ ಸಂತೋಷ ಆಯಿತು.